ಇದು ಶಿವಶರಣಪ್ಪ ಅಂತ, ಆಮೇಲೆ ನಮ್ಮ ಯಲ್ಲಪ್ಪ ನಾಯ್ಕ್, ಕೊಟ್ರೇಶ್ ಚೌಧರಿ, ಬಸವರಾಜ್ ಗಣಪತಿ, ವೆಂಕಟರಾಮ ರೆಡ್ಡಿ, ಅಶೋಕ್ ಚೌಧರಿ ಎಲ್ಲ ಹೆಸರೆಲ್ಲ ಹಾಕಿದ್ದೀವಿ. ಅಲ್ಲ ಬರೆದಿದ್ದೀವಿ. ಹಂತದಲ್ಲಿ ಕ್ರಾಂತಿಕಾರಿಯ ಚಳುವಳಿಯನ್ನು ಮಾಡಬೇಕು ಅಂತ ರೈತ ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ನೇತೃತ್ವದಲ್ಲಿ ಏನು 131 ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದು, ಜಗಜೀತ್ ಸಿಂಗ್ ದಲೇವಾಲ್ ಅಂತ ದೆಹಲಿ ಹಿಡಿದಲ್ಲಿ ಕಳೆದ ವರ್ಷ 131 ದಿವಸ ಉಪವಾಸ ಮಾಡಿದಂಥ ದಲೇವಾಲ್ ಅವರ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯ ಒಂದು ನವಾಬ್ ಸಿಂಗ್ ಅಂತಕ್ಕಂಥ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಸಮಿತಿಯನ್ನು ಮಾಡಿ ಈ ಚಳುವಳಿಯ ಉದ್ದೇಶ, ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಬೋದು ಅಂತ ಕೇಳ್ತಾರೆ. ಆ ಒಂದು ಸಮಿತಿಯಲ್ಲಿ ನವಾಬ್ ಸಿಂಗ್ ಅಂತಕ್ಕಂಥ ಅವರು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಅಧ್ಯಕ್ಷ ಆಗಿರ್ತಾರೆ. ಅವರು ವರದಿಯನ್ನು ಕೊಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ರೈತರು ಕೇಳುವಂಥ MSP ಖಾತ್ರಿ ಕಾನೂನನ್ನು ಎಲ್ಲ ಬೆಳೆಗಳಿಗೂ ಮಾಡಬೇಕು, ಆಗ ರೈತರಿಗೆ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ ಅಂತೇಳಿ ಕಳೆದ ವರ್ಷ ವರದಿಯನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟು ಕೂಡ ಆ ವರದಿಯನ್ನು ಸ್ವೀಕಾರ ಮಾಡಿದೆ. ಅದ್ರ ಜೊತೆಗೆ ಸಂಸದೀಯ ಮಂಡಳಿ 31 ಜನರ ಕೃಷಿ ಸಂಸದೀಯ ಮಂಡಳಿ, ಅದರಲ್ಲಿ BJP 16 ಜನ ಲೋಕಸಭಾ ಸದಸ್ಯರಿದ್ದಾರೆ. ಅವರೆಲ್ಲ ಸೇರಿ ಒಂದು ವರದಿಯನ್ನು ಕೊಡ್ತಾರೆ. ಏನಂತ ವರದಿ ಕೊಡ್ತಾರೆ? ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕಂತೂ ಅತ್ಯವಶ್ಯಕ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ. ಅವೆಲ್ಲರೂ ಕೂಡ ವರದಿಗಳು ಈಗ ಕೇಂದ್ರ ಸರ್ಕಾರದ ಹತ್ರ ಇದೆ. ಆದರೂ ಕೂಡ 1 ವರ್ಷದಿಂದ ಇದ್ರ ಬಗ್ಗೆ ಯಾವುದೇ ಚಕ್ರ ಎತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಏನು ವರದಿಗಳು ಬಂದಿದೆ ಆ ವರದಿಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ತಕ್ಷಣವೇ MSP ಖಾತ್ರಿ ಎಲ್ಲ ರೈತರ ಉತ್ಪನ್ನಗಳಿಗೆ ಕಾನೂನನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ದೇಶಾದ್ಯಂತ ರೈತರಿಂದ ಸಹಿ ಸಂಗ್ರಹ ಚಳವಳಿಯನ್ನು ಮಾಡಿ, ಆ ಸಹಿ ಸಂಗ್ರಹವನ್ನು ಮಾಡಿದಂಥ ರೈತರ ಸಹಿ ಸಂಗ್ರಹ ಪತ್ರವನ್ನು ಸಂಗ್ರಹಣೆ ಮಾಡಿ 19ನೇ ತಾರೀಕು ಮಾರ್ಚ್ ನವದೆಹಲಿಯಲ್ಲಿ ಲಕ್ಷಾಂತರ ರೈತರ ಒಂದು ಬೃಹತ್ ರ್ಯಾಲಿಯನ್ನು ಮಾಡಿ, ಆ ರ್ಯಾಲಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಒಂದು ಒತ್ತಾಯ ಪತ್ರವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರೈತರ ಸಹಿ ಸಂಗ್ರಹ ಮಾಡಲಿಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ರೈತ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ರೈತ ಜಾಗೃತಿ ಯಾತ್ರೆ 7ನೇ ತಾರೀಕು ಕನ್ಯಾಕುಮಾರಿಯಲ್ಲಿ ಆರಂಭ ಆಗ್ತಾ ಇದೆ. ಕನ್ಯಾಕುಮಾರಿ ಆರಂಭ ಆದಂಥ ಜಾತ್ರೆ ಕೇರಳ, ಪಾಂಡಿಚೇರಿ ಮತ್ತು ಚೆನ್ನೈ ಮೂಲಕ ತಮಿಳುನಾಡಿನ ಒಂದು ಪ್ರವೇಶ ಆದ ನಂತರ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ. ಹಾಗೆ ಹೋಗುವಂಥ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಆಯಾ ರಾಜ್ಯದಲ್ಲಿ ಸಹಿ ಸಂಗ್ರಹವನ್ನು ಪಡೆದು ನಾವು 19ನೇ ತಾರೀಕು ಮಾರ್ಚ್ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವೆಲ್ಲ ವಿಚಾರದ ಬಗ್ಗೆ ಮತ್ತೆ ರೈತರಿಗೆ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತದೆ ಸರ್ಕಾರ. ಆ ಬೆಂಬಲ ಬೆಲೆಗೆ ಖರೀದಿ ಮಾಡ್ತಾ ಇಲ್ಲ. ಮೆಕ್ಕೆಜೋಳನ 2400 ರೂಪಾಯಿ ನಿಗದಿ ಮಾಡಿದ್ರು, ಆದರೆ ರೈತರೆಲ್ಲ 1600, 1700 ರೂಪಾಯಿ ಮಾರಾಟ ಮಾಡಿದ್ರು. ಈ ರೀತಿ ನುಕ್ಸಾನನ್ನು ಅನುಭವಿಸ್ತಕ್ಕಂಥ ಹಣ ಒಂದು ವರ್ಷಕ್ಕೆ 15 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ನಷ್ಟ ಆಗ್ತಾ ಇದೆ. 15 ಲಕ್ಷ ಕೋಟಿ ಈ ದೇಶದ ರೈತರಿಗೆ. ಇದರಿಂದನೇ ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಇದರಿಂದನೇ ರೈತ ಸಾಲಗಾರನಾಗ್ತಾ ಇದ್ದಾರೆ, ಇದರಿಂದನೇ ರೈತ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕಾಗಿ, ಸರ್ಕಾರಕ್ಕೆ ಒತ್ತಾಯವನ್ನು ತರಲಿಕ್ಕಾಗಿ ನಾವು ಗೆಲ್ಲಿಸಿದಂಥ MPಗಳು, ಮಂತ್ರಿಗಳು, ಸರ್ಕಾರಗಳು ಸರಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಕಾರಣದಿಂದ ಇಡೀ ದೇಶದ ರೈತರ ಒಂದು ಜಾಗೃತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕನ್ಯಾಕುಮಾರಿ ಟು ಕಾಶ್ಮೀರಕ್ಕೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. 7ನೇ ತಾರೀಕು ನಾವು ಕನ್ಯಾಕುಮಾರಿಯಿಂದ ಯಾತ್ರೆ ನಾಳೆ ಫೆಬ್ರವರಿ ಯಾತ್ರೆ, ಮಾರ್ಚ್ 19ಕ್ಕೆ ರ್ಯಾಲಿ ಕೂಡ ಅದಕ್ಕೆ ಕೈ ಜೋಡಿಸ್ತಾವ. ಹೌದು, ಇದು ನಮ್ಮದು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ, ಯಾವುದೇ ರಾಜಕೀಯ ಪಕ್ಷ ಇನ್ವಾಲ್ವ್. ಆ ಹಿನ್ನೆಲೆಯಲ್ಲಿ ಎಲ್ಲ ರೈತ ಸಂಘಟನೆಗಳ ಮುಖಂಡರಲ್ಲಿ ನಾನು ಕೂಡ ಮನವಿ ಮಾಡ್ತೇನೆ. ಇದು ವೈಯಕ್ತಿಕ ವಿಚಾರ ಅಲ್ಲ,
ದೇಶದ ರೈತರ ಅಳಿವು ಉಳಿವಿನ ಪ್ರಶ್ನೆ. ನೀವೆಲ್ಲ ನಮ್ಮ ಸಹಿ ಸಂಗ್ರಹದಲ್ಲಿ ಪಾಲ್ಗೊಂಡು ಸಹಿ ಸಂಗ್ರಹವನ್ನು ಮಾಡಿ ಆ ಯಾತ್ರೆ ಬರುವಾಗ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿ ಅಂತ ಎಲ್ಲ ರೈತ ಸಂಘಟನೆಗಳ ಮುಖಂಡರಲ್ಲಿ ಮನವಿ ಮಾಡ್ತೀವಿ. ಈ ಎಲ್ಲ ರಾಜ್ಯಗಳ ಸಂಪರ್ಕ ಮಾಡ್ತೀರಿ, ಆಯ್ದ ರಾಜ್ಯಗಳಿಗೆ ಮಾತ್ರ ಹೋಗ್ತದೆ? ಸುಮಾರು 40 ದಿವಸದ ಚಳವಳಿ ರ್ಯಾಲಿ. ಅಲ್ಲ, ಎಷ್ಟು ರಾಜ್ಯಗಳನ್ನು ಟಚ್ ಮಾಡ್ತೀರಿ? 40 ದಿನದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಷ್ಟು ರಾಜ್ಯಗಳು ಸಿಗ್ತವೆ ಎಲ್ಲ ರಾಜ್ಯಗಳು ಎಂಟರ್ ಆಗ್ತದೆ. ಅಲ್ಲಿ ಎಲ್ಲಿಂದ ಮೈಸೂರು ಬರ್ತದೆ, ಮೈಸೂರಿಂದ ಮಂಡ್ಯದಿಂದ ರಾಮನಗರದಿಂದ ಬೆಂಗಳೂರಿಂದ ಬೆಂಗಳೂರು ಗ್ರಾಮಾಂತರ, ಮತ್ತೆ ಚಿಕ್ಕಬಳ್ಳಾಪುರ ಹೋಗಿ ಅಲ್ಲಿಂದ ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಎಂಟರ್. ಎಷ್ಟು ರೈತರ ಸಂಘಟನೆಗಳು ಹೋರಾಟ ಮಾಡ್ತಾ ಅದೇ ಕೃಷ್ಣ ಅಥವಾ ಭೀಮಾ ಆಗಲಿ ಈ ಯೋಜನೆಗಳ ಬಗ್ಗೆ ಧ್ವನಿನೇ ಎತ್ತೋದಿಲ್ಲ. ಈಗ ಆಲ್ಮಟ್ಟಿ ಡ್ಯಾಮ್ದು ಇನ್ನು 518ರವರೆಗೆ ಹೆಚ್ಚಳ ಮಾಡಬೇಕನ್ನುವಂಥ ಪ್ರಪೋಸಲ್ ಆಲ್ರೆಡಿ ಸಮಿತಿ ವರದಿ ಕೊಟ್ಟಿದೆ, ಎಲ್ಲ ಮಾಡಿದೆ. ಸರ್ಕಾರದ ಮೇಲೆ ಒತ್ತಡ ಹಾಕೋ ಕೆಲಸ ಯಾಕೆ ಆಗ್ತಾ ಇಲ್ಲ? ನೀವು ಹೇಳೋದು ತಪ್ಪು. ನಮಗೆ ಕರ್ನಾಟಕ ಅಂದರೆ ಇಡೀ ಎಲ್ಲ ಒಂದೇ ಹೋಗ್ತದೆ. ಅಲ್ಲ ಸರ್, ಒಂದೇ ನಾವು ಹಂಗೆ ಭಾವಿಸಿದ್ದೇವೆ. ನಮ್ಮ ಹೋರಾಟದಲ್ಲಿ ನಮ್ಮ ಹೋರಾಟದಲ್ಲಿ ಯಾವುದೂ ಇಲ್ಲ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಇಲ್ಲ. ನಮ್ಮ ರೈತರೆಲ್ಲ ಒಂದೇ ಜಾತಿ, ಎಲ್ಲ ರೈತರೆಲ್ಲ ಒಂದೇ ಜಾತಿ, ಒಂದು ಜಾತಿ ಅತೀತವಾಗಿ ಹೋರಾಟ. ಅಲ್ಲ, ನಮ್ಮ ಪ್ರಶ್ನೆ ಅದಲ್ಲ ಸರ್. ವಿಷಯಗಳು ನಮಗೆ ನಾವು ಏನು ಉತ್ತರ ಕರ್ನಾಟಕದಲ್ಲಿ ಈ ಮಹಾದಾಯಿ ನದಿ ನೀರಿನ ವಿಚಾರ ಬಂತು, ಹಂಗೂ ಹೋರಾಟ ಮಾಡ್ತೀವಿ. ಕೃಷ್ಣ ನದಿ ವಿಚಾರ ಬಂದರೂ ಹೋರಾಟ ಮಾಡ್ತೀವಿ. ಎಲ್ಲ ವಿಚಾರಕ್ಕೂ ಹೋರಾಟ ಮಾಡ್ತೀವಿ. ಅದು ಕೆಲವರು ಮಾಡದೇ ಇರ್ಬೋದು, ಮಾಡದೇ ಇರೋ ಬಗ್ಗೆ ಮಾಡೋಣ. ನಾವಂತೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಹೋರಾಟ ಮಾಡೇ ಮಾಡ್ತೀವಿ. ಕಳೆದ 2-1.5 ರೈತರು ಎಲ್ಲ ರೈತ ಸಂಘಟನೆಗಳು ನಾವು ಎಲ್ಲ ಸಂಘಟನೆಗಳಿಗೂ ನಾವು ನಿಮ್ಮ ಪತ್ರಿಕಾ ಇದರಿಂದ ನಿವೇದನೆ ಮಾಡ್ತೀವಿ. ಎಲ್ಲ ಒಕ್ಕೂಟಗಳು, ಎಲ್ಲ ಸಂಘಟನೆಗಳು ಈ ಒಂದು ಚಳವಳಿಗೆ ಬೆಂಬಲ ಕೊಡ್ರಿ ಅಂತ. ಆ ಬೆಂಬಲದಿಂದಲೇ ನಾವು ಕನ್ಯಾಕುಮಾರಿ ಅನ್ನೋವರೆಗೂ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೂರಾರು ಸಂಘಟನೆಗಳಿದೆ ನೀವು ಹೇಳಿದ್ರು. ಇದು ಒಂದೇ. ಎರಡನೇದು, ನಮ್ಮ ಈ ಮಿತ್ರರು ಕೇಳಿದಂಗೆ ಈ ಭಾಗದೊಳಗ ನಾವು ರೈತರು ಮೈಸೂರು ಭಾಗಕ್ಕೆ, ಹಳೆ ಮೈಸೂರು, ಬೆಂಗಳೂರು ಭಾಗಕ್ಕೆ ನಾವು ಸಂಘಟನೆಯಲ್ಲಿ ಈಗ ಬೆಳೀತಾ ಇದ್ದೀವಿ. ರೈತ ಸಂಘಟನೆಗಳು ಪಾತ್ರ ಇದೆ. ರೈತರು ನಮ್ಮ ಜವಾಬ್ದಾರಿನ ಇಲ್ಲಿ ನಾನೇ ಹೇಳ್ತಾ ಇದ್ದೀನಿ. ಈ ಕಡೆ ಎಲ್ಲ ಹಿಂದೂಕೊಂಡಿರಿ. ಪುಟ್ಟಣ್ಣವರಿದ್ದಾಗ ಈ ಸಂಘಟನೆ ಸ್ವಲ್ಪ ಬಲಷ್ಟ ಆಗ್ತಾ ಸರ್, ಪುಟ್ಟಣ್ಣವರಿಗಿಂತೂ ಪೂರ್ವದೊಳಗೆ ನಂಜುಂಡ ಸ್ವಾಮಿಯವರು, ಬಾಬಾ ಅವರು ಇದ್ದೋದಾಗ ಸಂಘಟನೆ ಬಹಳ ಪ್ರಬಲವಾಗಿದ್ದು. ಅವಾಗ ಬಣಗಳಿದ್ದು, ಈಗಾಗಲೇ ಬಣಗಳಾಗಿದ್ದಾವೆ. ಅದನ್ನು ಬಿಡೋಣ. ಬಣಗಳಾಗಿ ನಮ್ಗೆ ಇದು ಇಲ್ಲ. ಎಲ್ಲರೂ ರೈತರೇ, ಎಲ್ಲರೂ ರೈತ ಸಂಘಕ್ಕೆ ನಾವು ದುಡಿಯೋರು. ಇಲ್ಲಿ ನಮ್ಮ ಸಮಸ್ಯೆ ಇರೋದು ಅವೇರ್ನೆಸ್. ರೈತರನ್ನ ಅವೇರ್ನೆಸ್ ಮಾಡೋದು ಭಾಳ ಮುಖ್ಯ. ನಮ್ಮ ಗ್ರಾಮ ಮಟ್ಟದಿಂದ ಯಾವ ರೀತಿ ನಾವು ರಾಜಕೀಯ ಇಟ್ಕೊಂಡು ನಾವು ಊರು ಹೋಗ್ತೀವಿ, ಆ ರೀತಿ ನಾವು ಬುದ್ಧಿ ಕಟ್ಕೊಂಡು ಹೋಗ್ಬೇಕಾಗಿದೆ. ರೈತರಲ್ಲಿ ಆ ಛಲ ಮೂಡಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ಹೊಸದಾಗಿ ಜಿಲ್ಲಾ ಘಟಕ, ಗ್ರಾಮ ಘಟಕ, ತಾಲೂಕಾ ಘಟಕ ಇವೆಲ್ಲ ಮಾಡಿಕೊಂಡು ನಾವು ಮೊದಲು ರೈತರನ್ನು ತಯಾರು ಮಾಡ್ತಾ ಇದ್ದೀವಿ. ಈಗ ನೀವು ಹೇಳಿದ್ರಿ, ನಮಗೆ ನಿಜವಾಗಿಯೂ ಪರಿಹಾರ ಬಂದಿಲ್ಲ. ಪರಿಹಾರ 200-300 ರೂಪಾಯಿ ಬಂದಿದೆ. ಎದಕ್ಕಾಗ್ತದೆ? ನಾನು ಒಂದ್ಸಲ ಸುರ್ಪುರದಿಂದ, ನನ್ನ ಹಳ್ಳಿಯಿಂದ ಸುರ್ಪುರ ಬರ್ಬೇಕಾದ್ರೆ 200 ರೂಪಾಯಿ 300 ರೂಪಾಯಿ ನಾನು ಖರ್ಚು ಮಾಡ್ಕೊಂಡು ಬೈಕಿಗೆ, ಬಸ್ಸಿಗೆ ಖರ್ಚು ಮಾಡ್ಕೊಂಡು ನನ್ನ ಕೂಲಿ 500 ರೂಪಾಯಿ ಮಾಡ್ಕೊಂಡು ಅದು ಹೊಲ ಮನೆ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಏನೋ ಬೆಳೆದುಕೊಂಡು ಇದು ಪರಿಹಾರವಾದ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಯಾವ ರೀತಿಯಾಗಿದೆ ಅಂದರೆ, ನಾವು ನಮ್ಮ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಈ ಅನ್ಯಾಯ ಆಗಿದ್ದರೆ ನಮ್ಮ ಶಾಸಕರಿಗೂ ಕೊಟ್ಟಿದ್ದೀವಿ. ಸಚಿವರು ಏನಂತ ನಾನು ಮೇಲ್ಗಡೆ ಹೇಳ್ತೀನಿ, ಬರೀತೀನಿ ಅನ್ನೋದು. ಆದ್ರೆ ಆಶ್ವಾಸನೆ ಕೊಟ್ಟು ಹೊರತು ಕಾರ್ಯಕ್ರಮ ಎಂದಿಲ್ಲ. ಇದು ಭಾಳ ಅನ್ಯಾಯ ಆಗಿದೆ ನಮ್ಗೆ. ಇನ್ನು ಖರೀದಿ ಕೇಂದ್ರಗಳು, ನಾವು ಸ್ವತಃ ಇಲ್ಲಿ ಖರೀದಿ ಕೇಂದ್ರ ನೆಫೆಡ್ದವರಿಗೆ ಕೆಲವು ಏನು ಖರೀದಿ ಕೇಂದ್ರ ಪ್ರಾರಂಭಿಸಿದ್ರು ಪೂರ್ವದವರು ನೆಫೆಡ್ದವರು, KO ಕರ್ನಾಟಕ ಇಂಡಿಯನ್ ಬೀಜ ಬೆಳೆಗಾರರ ಸಂಘದ ನಾನು ಧೈರ್ಯ ರೈತರು ಎಕ್ಸ್ಪೈರ್ ಎಲ್ಲರಿಗೂ ನಿವೇದನೆ ಮಾಡ್ಕೊಂಡಿದ್ದೀವಿ. ಈ ಖರೀದಿ ಕೇಂದ್ರಗಳನ್ನು ಪೂರ್ವ 1 ತಿಂಗಳ ಮೊದಲೇ ಸ್ಟಾರ್ಟ್ ಮಾಡ್ತೀವಿ. ಫಿಕ್ಸ್ ಮಾಡಿ. ಇವತ್ತಿನ ದಿನ ತೊಗರಿ ಯಾರು ಬಗ್ಗೆ ಇಲ್ಲ, ಎಲ್ಲ ಟ್ರೇಡರ್ಸ್ ಅಂತ ಇಲ್ಲ, ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ರೈತರಲ್ಲಿ ಉಳಿದವರು ಭಾಳ ಕಡಿಮೆ. ಯಾರು ರೈತರು ಅವರಲ್ಲಿ ಈ ರೀತಿ ಕೆಲವೊಂದು ನ್ಯೂನತೆಗಳು ನಮ್ಮಲ್ಲಿಯೂ ಇಲ್ಲ. ರೈತರು ಬೆಳೆ ಬೆಳೀತಾರೆ ಸರ್. ಬೆಳೆ ಬೆಳೆದು ಕಷ್ಟಪಟ್ಟು ಸಾಲ ಸೋಲ ಮಾಡಿಕೊಂಡು ಎಲ್ಲ ಬೆಳೆ ಬೆಳೆದಿರ್ತಾರೆ. ಬೆಳೆ ಬರ್ತದೆ ಅಂದರೆ ಬರಗಾಲ ಅದೆಲ್ಲ ಬಿಟ್ಟು ಹೊರತಾಗಿ
ಬೆಳೆ ಬಂದಾಗ ಸಡನ್ನಾಗಿ ಬೆಲೆ ಕುಸಿತ ಆಗುತ್ತೆ. ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿದೆ. ಮಧ್ಯವರ್ತಿಗಳು ಮತ್ತು ಕೆಲವು ಕಾಣದ ಕೈಗಳು ಈ ಕೆಲಸ ಮಾಡ್ತಾ ಇದೆ. ಈ ರೈತರ ಬೆಳೆ ಬಂದಾಗ ಅವರಿಗೆ ಒಂದು ಸೆಕ್ಯೂರ್ ಆದಂಥ ಒಂದು ಬೆಲೆ ಸಿಗುವಂಥ ಏನಾದರೂ ಸರ್ಕಾರದ ಮೇಲೆ ಒತ್ತಡ ಹಾಕೋ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಮಾಡಬೇಕನ್ನುವಂಥದ್ದು ರೈತರ ಬೇಡಿಕೆ ಇದೆ. ಅದನ್ನು ತಾವು ಸಂಘಟನೆ ರಾಜ್ಯ ಮುಖಂಡರಾಗಿ ಏನು ಹೇಳೋಕ್ಕೆ ಇಷ್ಟ? ಪ್ರೆಸ್ ಮೀಟ್ ಮಾಡಿ ಮೊದಲು ಹೇಳಿದ ಉದ್ದೇಶ ಅದೇ. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಲ್ಲ, ಆ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿದಂಥ ಬೆಲೆ ರೈತರಿಗೆ ತಾವ್ತಾ ಇದ್ದಾರ? ಮುಸ್ಕಿನ ಜೋಳ, ಇದು ಮೆಕ್ಕೆಜೋಳ 2,400 ರೂಪಾಯಿಗೆ ಅನೌನ್ಸ್ ಮಾಡೋದು, ರೈತರೆಲ್ಲ 1,600 ರೂಪಾಯಿ ಮಾರಾಟ ಮಾಡ್ತಾರೆ. ಹತ್ತಿನ 7,000 ರೂಪಾಯಿ ಏನೋ ಬೆಂಬಲ ಬೆಲೆ ನಿಗದಿ ಮಾಡ್ತಾರೆ. ರೈತರೆಲ್ಲ 5,000-6,000 ರೂಪಾಯಿ. ಈ ರೀತಿ ಆಗಬಾರ್ದು ಅಂತೇಳಿ ರೈತರ ಉತ್ಪನ್ನಗಳಿಗೆ ಒಂದು ಖಾತ್ರಿಯಾದ ಕಾನೂನು, ಅದಕ್ಕಿಂತ ಕಡಿಮೆ ಯಾರು ಖರೀದಿ ಮಾಡಬಾರ್ದು, ಅದಕ್ಕಿಂತ ಕಡಿಮೆ ಆದರೆ ರೈತರಿಗೆ ನೀವು ಸರ್ಕಾರ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇರೋದು. ಅಂದರೆ ಈಗ ಕಾನೂನು ಆಗೋವರೆಗೂ ಇನ್ನೂ ಟೈಮ್ ಹಿಡಿಯುತ್ತದೆ. ಅಲ್ಲಿವರೆಗೆ ಈಗ ಏನಂದರೆ ಉದ್ದೇಶಪೂರ್ವಕವಾಗಿ ದಲ್ಲಾಳಿಗಳು ಬೆಲೆಯನ್ನು ಕುಸಿತ ಮಾಡ್ತಾರೆ. 2 ತಿಂಗಳಾದಮೇಲೆ ಅದೇ ರೇಟ್ ಜಾಸ್ತಿ ಆಗಿರ್ತದೆ. ಅಲ್ಲಿವರೆಗೆ ರೈತರ ಬೆಳೆಯನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಅಥವಾ ರೈತರಿಗೆ ಬಿಫೋರ್ ಆಗಿ ಏನಾದರೂ ದುಡ್ಡು ಕೊಡುವಂಥದ್ದು ಏನಾದರೂ ಸರ್ಕಾರದ ಮೇಲೆ ಒತ್ತಡ ಮಾಡುವಂಥ ಕೆಲಸ. ನೀವು ಕೇಳುವ ಪ್ರಶ್ನೆ ನೀವು ಕೇಳೋ ಪ್ರಶ್ನೆ ಭಾಳ ಅದ್ಭುತವಾಗಿದೆ. ಹೆಂಗಂದ್ರೆ ನಾವು MSP ಇದು ದಾಡಿಯೊಳಗೆ ಮಾಡ್ಕೊಳ್ಳೋದಕ್ಕಿಂತ ಪೂರ್ವದೊಳಗೆ ರೈತರಿಗೆ ಏನಾದರೂ ಸೆಕ್ಯೂರ್ ಅದನ್ನೇನಾದರೂ ಮಾಡ್ತೀರಾ? APMC ಒಳಗೆ ಅದೇ ನಾನು ಹೇಳ್ತಾ ಇರೋಂಥವ್ರೆ, APMC ನಮ್ಮ ರೈತರಿಗೆ ಅವೇರ್ನೆಸ್ ಮಾಡಬೇಕು. ಏನು ಮಾಡೋದು? ಈ ಇನ್ಶೂರೆನ್ಸ್ ಇದೇನು ಬ್ಯಾಂಕಿಗೆ ಏನು ಪ್ಲೇಟ್ ಮಾಡ್ತೀವಿ 75% ಎಲ್ಲ ದಲ್ಲಾಳಿಗಳಿಗೂ ಅವ್ರಿಗೂ ಸಿಗ್ತದೆ. ಅದೇ ರೀತಿ ನಮ್ಮ ರೈತರು ಮಾರುಕಟ್ಟೆ ಗೊಡೌನಿಗೆ ಇಟ್ಟಾಗ ಅವರಿಗೆ ಬ್ಯಾಂಕ್ಗಳ ಕಡೆಯಿಂದ 75% ಏನು ಮಾಲಿನ್ಯ 75% ಅವ್ರಿಗೆ ಸಿಗುವಂಥ ಒಂದು ವ್ಯವಸ್ಥೆನ ನಾವು ಮುಂಬರುವ ದಿನಗಳಲ್ಲಿ ಹೋರಾಟ ಮುಖಾಂತರ ಅವೇರ್ನೆಸ್ ಮಾಡಿ, ಅದು ಯಾವ ಇಲಾಖೆಗೆ ಸಂಬಂಧಪಟ್ಟದೋ ಫೈನಾನ್ಸಿಗೆ ಹೋಗುತ್ತೆ, ಆಮೇಲೆ ಖರೀದಿ ಇದಕ್ಕೆ ಹೋಗುತ್ತೆ, ಅವ್ರಿಗೆ ನಾವು ಎಚ್ಚರಿಸುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಯಾಕೆ ಬೆಂಬಲ ಬೆಲೆ ಬದಲಿಗೆ ಆ ಬೆಲೆ 75% ಸರ್ಕಾರ ಕೊಡುವಂಥ ವ್ಯವಸ್ಥೆ ಆದರೆ ಸರ್ಕಾರದ ರೈತರ ಉತ್ಪನ್ನವನ್ನು ಬೆಳೆದಾಗ ಬೆಲೆ ಕುಸಿತ ಆದರೆ ಅದನ್ನು ರೈತ ಸರ್ಕಾರ ಅದನ್ನು ಒಂದು ಫಿಡ್ಸ್ ಮಾಡಬೇಕು. ಫಿಡ್ಸ್ ಲೋನ್ ಅಂತ ಫೆಡ್ಸ್ ಲೋನ್ ಅಂತ ಫಿಡ್ಸ್ ಮಾಡಲಿಕ್ಕೆ ಅವ್ರು ನಾವು ತಗೊಂಡು ವೇರೋಸಲ್ಲಿ ಇಡ್ತೀವಿ. ಇಟ್ಟಾಗ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರ ಮೇಲೆ 75% ಬ್ಯಾಂಕ್ಗಳು ಕೊಡ್ತಾರೆ. ಅದಕ್ಕೆ ಬಡ್ಡಿ ಇಲ್ಲ, 3 ತಿಂಗಳು ಬಡ್ಡಿ ಇಲ್ಲ. 3 ತಿಂಗಳು ಆದಮೇಲೆ 5% ಬಡ್ಡಿ ಆಗ್ತದೆ. ಆಯಿತಾ? ಇದೊಂದು ನಿಯಮ ಕಾನೂನು ಇದೆ, ಆದರೆ ಸರ್ಕಾರ ಕಾನೂನು ಮಾಡಿದೆ, ಅದಕ್ಕೆ ದುಡ್ಡು ಎತ್ತಿಡ್ತಾರೆ. ಇಂಪ್ಲಿಮೆಂಟ್ ಸರಿ ಆಗ್ತಾ ಇಲ್ಲ. ಹೋದ ಸರಿ ಒಂದು 15 ಕೋಟಿ 20 ಕೋಟಿ ಇಟ್ಟಿದ್ರು, ಎಲ್ಲೂ ಅದು ಸಿಗ್ತಾನೆ ಇಲ್ಲ ರೈತರಿಗೆ. ಅದನ್ನು ಕೂಡ ಸರಿ ಬಜೆಟ್ ಮೀಟಿಂಗ್ ಅಲ್ಲ ಸಿದ್ದರಾಮಯ್ಯರು, ಅದಕ್ಕೂ ಉತ್ತರ ಮಾಡ್ತಿದ್ರು. ಅಲ್ಲ, ಅದ್ರ ಬಗ್ಗೆ ಏನು ಹೋರಾಟನೂ ಆಗಿಲ್ಲಲ್ಲ. ಹಣ ಇಟ್ಬಿಟ್ಟು ನಾವು CM ಭೇಟಿ ಮಾಡ್ತೀವಿಲ್ಲ, ಅವಾಗ ಹೇಳ್ತೀವಿ